ವೆಬ್3 ಅಂದ್ರೆ ಏನು, ಮೆಟಾವರ್ಸ್ ಅಂದ್ರೆ ಏನು, ವೆಬ್3 ಬಗ್ಗೆ ತಿಳ್ಕೊಳ್ತಕ್ಕಂತ ಆಸಕ್ತಿ ನಿಮ್ಮಲ್ಲಿದೆಯಾ? ಮತ್ತೆ ತಡ ಯಾಕೆ? ಈ ಒಂದು ವಿಡಿಯೋದಲ್ಲಿ ವೆಬ್3 ಅಂದ್ರೆ ಏನು, ವೆಬ್3 ಇಂಟ್ರೊಡಕ್ಷನ್ ನೋಡೋಣ. ಹಾಗೆ ವೆಬ್3 ಏನೆಲ್ಲ ಮಾಡುತ್ತೆ, ವೆಬ್2ಗೂ ವೆಬ್3ಗೂ ವೆಬ್1ಗೂ ಇರ್ತಕ್ಕಂತ ವ್ಯತ್ಯಾಸ ಏನು, ಈ ವೆಬ್3 ಅಪ್ಲಿಕೇಶನ್ಗಳಲ್ಲಿ ಯಾವೆಲ್ಲ ಉಪಯೋಗಗಳಿದಾವೆ, ಈ ವೆಬ್3 ಮೆಟಾವರ್ಸ್ಗೂ ಕ್ರಿಪ್ಟೋ ಕರೆನ್ಸಿ ಇಂಡಸ್ಟ್ರಿಯಲ್ಲಿ ಹೇಗೆ ಕಾರ್ಯ ನಿರ್ವಹಿಸುತ್ತೆ, ಇದೆಲ್ಲವೂ ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಯ್, ನಾನು ನಿಮ್ಮ ವೆಂಕಟಪತಿ ಬಿಸ್ನೆಸ್ ಅಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್. ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಾನ್ ಮಾಡ್ತಕ್ಕಂತ ಪ್ರತಿಯೊಂದು ವಿಡಿಯೋ ಸಹ ನಿಮ್ಗೆ ತಲುಪಬೇಕಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಪ್ರತಿ ಸಲ ನಿಮ್ಗೆ ಈ ಹೊಸ ಉಪಯೋಗಗಳು, ಬಿಸ್ನೆಸ್ ಗೆ ಉಪಯೋಗ ಆಗ್ತಕ್ಕಂತ ವಿಡಿಯೋಗಳು ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಪ್ರಾರಂಭ ಮಾಡೋಣ ಬನ್ನಿ. ವೆಬ್3 ಅಂದ್ರೆ ಏನು, ಮೆಟಾವರ್ಸ್ ಅಂದ್ರೆ ಏನು? ವೆಬ್3 ಅನ್ನೋದು ಒಂದು ಡಿಸೆಂಟ್ರಲೈಸ್ಡ್ ಇಂಟರ್ನೆಟ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮೆಟಾವರ್ಸ್ ಅನ್ನೋದು ಒಂದು ವರ್ಚುವಲ್ ಅವತಾರ್ಸ್ ಅಂತ ಹೇಳ್ಬಹುದು. ಇನ್ ಡೀಪ್ ಆಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ವೆಬ್3 ಅನ್ನೋದು ಏನೆಲ್ಲ ಮಾಡುತ್ತೆ ಅನ್ನೋದು ನಮ್ಗೆ ತಿಳ್ಕೋಬೇಕು. ಬಿಫೋರ್ ವೆಬ್3 ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ವೆಬ್1 ಅಂದ್ರೆ ಏನು, ವೆಬ್2 ಅಂದ್ರೆ ಏನು, ವೆಬ್3 ಅಂದ್ರೆ ಏನು ನಾವು ತಿಳ್ಕೊಳ್ತಕ್ಕಂತ ಪ್ರಯತ್ನ ಮಾಡೋಣ. ಫಸ್ಟ್ ಆಫ್ ಆಲ್, ವೆಬ್3 ಅಂದ್ರೆ ಏನು? ಒಂದು ಡಿಸೆಂಟ್ರಲೈಸ್ಡ್ ಇಂಟರ್ನೆಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಸುರಕ್ಷಿತವಾಗಿ ಯಾವುದೇ ಒಂದು ಖಾಸಗಿಯ ಕಾರ್ಪೊರೇಟ್ ಗಳಾಗ್ಬೋದು, ಒಂದು ಇಂಟರ್ನೆಟ್ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಏನ್ ಇವತ್ತು ವರ್ಲ್ಡ್ ವೈಡ್ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದು ಎಷ್ಟು ಸೇಫ್ ಅಂಡ್ ಸೆಕ್ಯೂರ್ಡ್, ಒಂದು ಟ್ರಾನ್ಸ್ಪರೆನ್ಸಿ ಇದೆಯೋ ಅದರಲ್ಲಿ ಇಂಟರ್ನೆಟ್ ಅನ್ನೋದು ನಾವು ನೋಡ್ತಕ್ಕಂಥದ್ದು. ಈಗಾಗಲೇ ಇಂಟರ್ನೆಟ್ ಅಲ್ಲಿ ಆಲ್ರೆಡಿ ಕೆಲವೊಂದು ವೆಬ್3 ಆಗಿ ಮಾರ್ಪಾಡು ಆಗಿದಾವೆ. ಅದೆಲ್ಲ ಯಾವ ಇದಾವೆ ಅನ್ನೋದು ಸಹ ನಾವು ಇಲ್ಲಿ ಚರ್ಚೆ ಇವತ್ತಿನ ದಿನ ನಾವು ಮಾಡೋಣ. ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಆಫ್ ಆಲ್ ವೆಬ್1 ಅಂದ್ರೆ ಏನು. ವೆಬ್1 ಅನ್ನೋದು ಒಂದು ನಾವು ಸ್ವಲ್ಪ ಹಿಂದೆಗೆ ನಾವು ಹೋಗಿ ನೋಡಿದಾಗ ಕೆಲವೊಂದು ವರ್ಷಗಳ ಹಿಂದೆ ಯಾರಿಗಾದ್ರೂ ನಾವು ಮೆಸೇಜ್ ಅನ್ನೋದು ತಲುಪಬೇಕು ಅಂತ ಹೇಳಿದ್ರೆ ಏನಾಗ್ತಾ ಇತ್ತು, ಒಂದು ನಾವು ಲೆಟರ್ ಅನ್ನೋದು ಕಳಿಸ್ತಾ ಇದ್ವಿ, ಅಥವಾ ಒಂದು ಏನು ಪೇಜರ್ ಅನ್ನೋದು ನಾವು ಮೊದಲು ಒಂದು ನೋಡಿದ್ವಿ. ಅಂತ ಹೇಳಿದ್ರೆ ಒಂದು ಟೆಕ್ನಾಲಜಿ ಅಲ್ಲಿ ನಾವು ಬರೋದಾದ್ರೆ, ಟೆಕ್ನಾಲಜಿಯಲ್ಲಿ ನೋಡೋದಾದ್ರೆ ಪೇಜರ್ ಅಲ್ಲಿ ಏನೋ ಒಂದು ಟೆಕ್ಸ್ಟ್ ಅನ್ನೋದು ಬರೋದು. ಅಂತ ಹೇಳಿದ್ರೆ ಒಂದು ಟೆಕ್ಸ್ಟ್ ಅನ್ನೋದು ನಾವು ಟೈಪ್ ಮಾಡಿ ಅಲ್ಲಿ ಕಳಿಸ್ತಾ ಇದೀವಿ. ಈ ರೀತಿಯಾಗಿ ಮೆಸೇಜ್ ಅನ್ನೋದು ಸೊ ಇದು ಒಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ವೆಬ್1. ಸೊ ಅಂತ ಹೇಳಿದ್ರೆ ಒನ್ ವೇ ನಾವು ಕಳಿಸ್ತಾ ಇದ್ವಿ, ನೋಡ್ತಾ ಇದ್ವಿ. ಸೊ ಏನು ಮೆಸೇಜ್ ಬೇಕೋ ಅದು. ವೆಬ್2 ಗೆ ಬರೋದಾದ್ರೆ ವೆಬ್2 ಅನ್ನೋದು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಪ್ರೆಸೆಂಟ್ ಅಲ್ಲಿ ನಾವು ಇದೀವಿ ವೆಬ್2 ಅಲ್ಲಿ. ಏನು ಇವತ್ತು ಸೋಷಿಯಲ್ ಮೀಡಿಯಾ ಆಗ್ಬೋದು, ಒಂದು ಫೇಸ್ಬುಕ್ ಆಗ್ಬೋದು, ಅಥವಾ ಒಂದು ಯೂಟ್ಯೂಬ್ ಆಗ್ಬೋದು, ಇನ್ಸ್ಟಾ ಆಗ್ಬೋದು, ಇವೆಲ್ಲವೂ ಸಹ ಒಂದು ವಿಡಿಯೋ ರೂಪದಲ್ಲಿ ವೆಬ್2 ಅಲ್ಲಿ ಬಂತು. ಅಂತ ಹೇಳಿದ್ರೆ ಒಂದು ಟೆಕ್ಸ್ಟ್ ಅಲ್ಲಿ ಇದ್ದಿದ್ದನ್ನ ಮತ್ತೆ ನಮ್ಗೆ ವಿಡಿಯೋ ರೂಪದಲ್ಲಿ. ಇವಾಗ ನಾವು ಯಾವುದೇ ಒಂದು ದೇಶದಲ್ಲಿ ಇದ್ರೂ ಸಹ, ಎಲ್ಲೇ ಇದ್ರೂ ನಾವು ವಿಡಿಯೋ ಕಾಲ್ ಮಾಡ್ಕೋಬಹುದು, ವಿಡಿಯೋಗಳನ್ನ ನೋಡಬಹುದು, ವಿಡಿಯೋನ ಅಪ್ಲೋಡ್ ಮಾಡಬಹುದು. ಆ ವಿಡಿಯೋ ರೂಪದಲ್ಲಿ ನಾವು ಕಂಟೆಂಟ್ ಅನ್ನೋದು ನೋಡಬಹುದು. ಈ ಟೆಕ್ಸ್ಟ್ ಅನ್ನೋದು ಇರೋದೇ ವಿಡಿಯೋ ರೂಪದಲ್ಲಿ ನಾವು ಮಾರ್ಪಾಡಾಗಿ ವಿಡಿಯೋ ರೂಪದಲ್ಲಿ ನಾವು ಇವತ್ತು ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕಂಟೆಂಟ್ ಅನ್ನೋದು ನೀಡ್ತಾ ಇದ್ದೀನಿ ಅಂದ್ರೆ ಅದು ವಿಡಿಯೋ ರೂಪದಲ್ಲಿ ನೀಡ್ತಾ ಇದ್ದೀನಿ. ಅದೇ ಕೆಲವೊಂದು ವರ್ಷಗಳ ಹಿಂದೆ ಆಗೋದಾದ್ರೆ ಒಂದು ಲೆಟರ್ ಅಲ್ಲಿ ಬರಬೇಕಾಗಿತ್ತು, ಅದನ್ನ ನಿಮ್ಗೆ ಲೆಟರ್ ರೂಪದಲ್ಲಿ ತಲುಪಿಸಬೇಕಾಗಿತ್ತು. ಇದು ವೆಬ್1. ಸೊ ವೆಬ್2 ಬರೋದಾದ್ರೆ ಇವತ್ತಿನ ಒಂದು ಇಂಟರ್ನೆಟ್ ಹೇಗಿದೆ ಅಂತ ಹೇಳಿದ್ರೆ ಸೊ ಕಂಪ್ಲೀಟ್ಲಿ ನಾವು ಒಂದು ವಿಡಿಯೋ ರೂಪದಲ್ಲಿ ನಾವು ನೋಡ್ತಾ ಇದೀವಿ. ಸೊ ಮತ್ತೆ ವೆಬ್3 ಗೆ ಬರೋದಾದ್ರೆ ವೆಬ್3 ಅನ್ನೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಈಗ ನಾವು ಫೇಸ್ಬುಕ್ ಗೆ ಯಾವುದೋ ಒಂದು ಓನರ್ ಇರ್ತಾರಲ್ವಾ, ಹಾಗೆ ಯೂಟ್ಯೂಬ್ ಗೆ ಯಾವುದೋ ಒಂದು ಓನರ್ ಇರ್ತಾರೆ. ಈಗ ನೀವು ಫೇಸ್ಬುಕ್ ಅಲ್ಲಿ ಒಂದು ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡ್ತೀರಾ. ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ಮ ಡಾಟಾ ಏನಾಗುತ್ತೆ, ಈ ಫೇಸ್ಬುಕ್ ಮ್ಯಾನೇಜ್ಮೆಂಟ್ ಯಾರ ಒಂದು ಈ ಸಂಸ್ಥೆ ಇರುತ್ತೋ ಆ ಒಂದು ಕಂಪನಿಯಲ್ಲಿ ನಿಮ್ಮ ಡಾಟಾ ಅನ್ನೋದು ಇರುತ್ತೆ. ಅದು ಸೆಕ್ಯೂರ್ಡ್, ಅದು ಒಂದು ಒಬ್ಬರ ಹಿಡಿತದಲ್ಲಿ ಇರುತ್ತೆ. ಅಂದ್ರೆ ಒಂದು ಸೆಂಟ್ರಲೈಸೇಷನ್ ಅಂತೀವಿ. ಸೊ ಒಬ್ಬರ ಹಿಡಿತದಲ್ಲಿ ಇದೆ. ಈ ವೆಬ್3 ಗೆ ಬರೋದಾದ್ರೆ ಈಗೆಲ್ಲ ನೀವೇನೆಲ್ಲ ವಿಡಿಯೋ ರೂಪದಲ್ಲಿ ಆಗ್ಬೋದು, ಅಥವಾ ಒಂದು ವರ್ಚುವಲ್ ಆಗ್ಬೋದು, ಏನೆಲ್ಲ ನೀವು ಕಂಟೆಂಟ್ ಆಗ್ಬೋದು, ಅಥವಾ ನಿಮ್ಮ ಕ್ರಿಯೇಷನ್ ಆಗ್ಬೋದು, ಇದು ಕ್ರಿಯೇಟ್ ಮಾಡಿದ ಮೇಲೆ ಕಂಪ್ಲೀಟ್ ಆಗಿ ವೆಬ್3 ಅಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಳಗಡೆ ಮತ್ತೆ ಡಿಸೆಂಟ್ರಲೈಸ್ಡ್ ಆಗಿರುತ್ತೆ. ಅಂತ ಹೇಳಿದ್ರೆ ಇಲ್ಲಿ ಯಾರು ಸಹ ಓನರ್ ಇರೋದಿಲ್ಲ, ಕಂಪ್ಲೀಟ್ಲಿ ಕ್ರಿಯೇಟರ್ ಇರ್ತಾರೆ. ಕ್ರಿಯೇಟ್ ಮಾಡಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಆಗ್ಲಿ, ಒಂದು ವೆಬ್3 ಆಗ್ಲಿ, ಅವರು ಸಹ ನಮ್ಮ ತರನೇ ಒಂದು
ಸದಸ್ಯರುಗಳಾಗಿ ಉಳ್ಕೊಂಡಿರ್ತಾರೆ. ಸೊ ಇಲ್ಲಿ ಇವತ್ತು ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದು ಒಂದು ಟ್ರಾನ್ಸ್ಪರೆನ್ಸಿಗೆ ಹಾಗೆ ಸೆಕ್ಯೂರಿಟಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಸೊ ಆ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಒಳಗಡೆ ಇಂಟರ್ನೆಟ್ ಅನ್ನೋದು ಫ್ಯೂಚರ್ ಅಲ್ಲಿ ಇಂಟರ್ನೆಟ್ ಅನ್ನೋದು ಸಹ ನಾವು ಒಂದು ಡಿಸೆಂಟ್ರಲೈಸ್ಡ್ ಆಗಿ ಇರ್ತೀವಿ. ಸೊ ಇಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವ ತರ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಕ್ರಿಯೇಟರ್ ಡೆವಲಪರ್ ಆದಂತವರು ಒಂದು ಕ್ರಿಪ್ಟೋ ಕರೆನ್ಸಿಯನ್ನ ಕ್ರಿಯೇಟ್ ಮಾಡಿ ಅದನ್ನ ಡಿಸೆಂಟ್ರಲೈಸೇಷನ್ ಅನ್ನೋದು ಮಾಡಿ ಸೊ ಅದನ್ನ ವೆಬ್3 ಒಳಗಡೆ ಮಾರ್ಪಾಡು. ಅಂದ್ರೆ ವೆಬ್3 ಒಳಗಡೆ ಅಂತ ಹೇಳಿದ್ರೆ ಇವತ್ತು ನೋಡಿ ಎಕ್ಸ್ಚೇಂಜ್ ಗಳಂತಕ್ಕಂಥದ್ದು ಸಾಕಷ್ಟು ಇದಾವೆ. ಅದು ಎಲ್ಲವೂ ಸಹ ಡಿಸೆಂಟ್ರಲೈಸ್ಡ್ ಇದೆ, ಸೆಂಟ್ರಲೈಸ್ಡ್ ಇದೆ. ಈ ಡಿಸೆಂಟ್ರಲೈಸ್ಡ್ ಅಲ್ಲಿ ಯಾವೆಲ್ಲ ಇದಾವೋ ಸೊ ಅದು ಇಂಟರ್ನೆಟ್ ಮುಖಾಂತರ ಈ ಒಂದು ವೆಬ್3 ಅಲ್ಲಿ ಇರುತ್ತೆ. ಈಗ ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ ಮೆಟಾಮಾಸ್ಕ್ ಅನ್ನೋದು ಈ ವೆಬ್3 ವರ್ಷನ್ ಅಲ್ಲಿ ಇದೆ. ಇದು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಆಗಿದೆ. ಇಲ್ಲಿ ಯಾರು ಸಹ ಓನರ್ಸ್ ಇರೋದಿಲ್ಲ. ನಾವು ಡಿ ಆಪ್ಸ್ ಅನ್ನೋದು ಅಲ್ಲಿ ಇರುತ್ತೆ. ಬ್ರೌಸರ್ ಮಾಡ್ತಾ ಆ ಬ್ರೌಸರ್ ಏನ್ ಮಾಡ್ತೀವೋ ಅದು ಆಲ್ರೆಡಿ ಇಂಟರ್ನೆಟ್. ಈಗ ನಾವು ಗೂಗಲ್ ಅಲ್ಲಿ ಬ್ರೌಸರ್ ಮಾಡ್ತೀವಿ, ಇದು ಸೆಂಟ್ರಲೈಸ್ಡ್. ಸೊ ಅದೇ ನೀವು ವೆಬ್3 ವರ್ಷನ್ ಅಲ್ಲಿ ಮೆಟಾಮಾಸ್ಕ್ ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಸಹ ಬ್ರೌಸರ್ ಇರುತ್ತೆ. ಈ ಗೂಗಲ್ ತರನೇ ನಿಮ್ಗೆ ಬ್ರೌಸರ್ ಇರುತ್ತೆ. ಆ ಬ್ರೌಸರ್ ಅಲ್ಲಿ ನೀವು ಯಾವುದೇ ಒಂದು ವಿಚಾರವನ್ನ ನೀವು ಬ್ರೌಸ್ ಮಾಡಬಹುದು. ಈ ಕ್ರಿಪ್ಟೋ ಬಗ್ಗೆ ನೀವು ಸರ್ಚ್ ಮಾಡಬಹುದು. ಅದೆಲ್ಲವೂ ಸಹ ವೆಬ್3 ವರ್ಷನ್ ಅಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಳಗಡೆ ನಮ್ಗೆ ಸೇಫ್ ಅಂಡ್ ಸೆಕ್ಯೂರ್ಡ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನೋದು ನೀಡುತ್ತೆ. ಸೊ ಅಲ್ಲಿ ನಾವು ಕ್ರಿಪ್ಟೋ ಕರೆನ್ಸಿನೂ ಸಹ ನಾವು ತಗೊಂಡು ಹೋಲ್ಡ್ ಮಾಡೋದ್ರಿಂದ ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿ ಇರುತ್ತೆ. ಅದೇ ಸೆಂಟ್ರಲೈಸ್ಡ್ ಹೋಗ್ತೀವಿ ಅನ್ಕೊಳ್ಳಿ, ಯಾವುದೋ ಒಂದು ಹ್ಯಾಕ್ ಆಗ್ಬಹುದು ಅಥವಾ ಕಂಪನಿ ಶೇಡ್ ಡೌನ್ ಮಾಡಬಹುದು. ಅಂದ್ರೆ ಸೆಕ್ಯೂರಿಟೈಸೇಷನ್ ಅಲ್ಲಿ ನಮಗೆ ಅಲ್ಲಿ ಕೆಲವೊಂದು ಇನ್ಕನ್ವೀನಿಯನ್ಸ್ ಇರುತ್ತೆ. ಸೊ ಹಾಗಾಗಿ ಅದಕ್ಕಿಂತ ಒಂದು ಉತ್ತಮ ಅಂತ ಹೇಳ್ಬೋದು ಈ ವೆಬ್3 ವರ್ಷನ್ ಅನ್ನೋದು. ಸೊ ಅರ್ಥ ಆಯ್ತಲ್ಲ? ಸಿಂಪಲ್ ಆಗಿ ನಾನು ಹೇಳಿದ್ದು ಸಿಂಪಲ್, ನಮ್ಮದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗುವ ಹಾಗೆ ನಾನು ವೆಬ್1, ವೆಬ್2, ವೆಬ್3 ಗೆ ನಾನು ಎಕ್ಸ್ಪ್ಲನೇಷನ್. ವೆಬ್ ಅನ್ನೋದು ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಟೆಕ್ಸ್ಟ್ ರೂಪ ಇತ್ತು. ಅದು ಮತ್ತೆ ವೆಬ್2 ಬರೋಷ್ಟರಲ್ಲಿ ವಿಡಿಯೋ ರೂಪ ಪಡ್ಕೊಳ್ತು. ಮತ್ತೆ ವೆಬ್3 ಗೆ ಬರೋಷ್ಟರಲ್ಲಿ ಒಂದು ವರ್ಚುವಲ್ ಆಗಿ ಇಂಟರ್ನೆಟ್ ಅನ್ನೋದು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಆಗಿ ನಮ್ಮ ಮುಂದೆ. ಸೊ ಮೇ ಬಿ ಫ್ಯೂಚರ್ ಅಲ್ಲಿ ನಾವು ಇದು ಹೇಗೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಒಂದು ಕನ್ಕ್ಲೂಷನ್ ಕೊಡ್ತೀನಿ. ಸೊ ಅದಕ್ಕೆ ಮೆಟಾವರ್ಸ್ ಅನ್ನೋದು ಏನು, ಒಂದು ಅವತಾರ. ಸೊ ಮೆಟಾವರ್ಸ್ ಅನ್ನೋದು ಈಗಾಗಲೇ ನೀವು ನೋಡಿ ಫೇಸ್ಬುಕ್ ಅಲ್ಲಿ ಈ ಮೆಟಾವರ್ಸ್ ಅನ್ನೋದ್ರ ಬಗ್ಗೆ ಆಲ್ರೆಡಿ ಅವರು ಹೆಸರೇ ಚೇಂಜ್ ಮಾಡಿದ್ದಾರೆ, ಮೆಟಾ ಅಂತ ಹೇಳ್ಬಿಟ್ಟು. ಸೊ ಮೆಟಾ ಅಂತ ಹೇಳಿದ್ರೆ ಒಂದು ಯೂನಿವರ್ಸ್. ಸೊ ಇಲ್ಲಿ ಈ ಮೆಟಾವರ್ಸ್ ಅಲ್ಲಿ ಬಂದ್ಬಿಟ್ಟು ವರ್ಚುವಲ್ ಅಲ್ಲಿ ಅವತಾರ. ಈಗ ನೀವು ವಾಟ್ಸ್ಆಪ್ ತಗೊಳ್ಳಿ ಅಥವಾ ಫೇಸ್ಬುಕ್ ತಗೊಳ್ಳಿ, ಒಂದು ಪ್ರೊಫೈಲ್ ಅಲ್ಲಿ ಪಿಕ್ ಅನ್ನೋದು ನೀವು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಅವತಾರ ಅನ್ನೋದು ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ನಿಮ್ಮದೇ ಆದಂತ ಅವತಾರ ಕ್ರಿಯೇಟ್ ಮಾಡ್ಕೋಬಹುದು. ನಿಮ್ಗೆ ಎಲ್ಲ ಒಂದು ಜೇಮ್ಸ್ ಬಾಂಡ್ ತರ ಅವತಾರ ಕ್ರಿಯೇಟ್ ಮಾಡ್ಕೋಬಹುದು ನಿಮ್ಮ ಫೇಸ್ ಗೆ. ಸೊ ಅದನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದನ್ನೇ ಈ ಅವತಾರಗಳನ್ನ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋ ರೂಪದಲ್ಲಿ ಈಗ ಯಾವುದೋ ಒಂದು ವ್ಯಕ್ತಿ ದುಬೈಲಿ ಇದ್ದಾರೆ, ಸೊ ಇನ್ನೊಂದು ಬಿ ವ್ಯಕ್ತಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಇವರು ಇಬ್ರು ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಬಿಸ್ನೆಸ್ ಅನ್ನ. ಅವರು ಇಲ್ಲ ಅಲ್ಲಿಂದ ಇಲ್ಲಿ ಬರ್ಬೇಕು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಇವಾಗ ಏನ್ ನಡೀತಾ ಇದೆ, ಒಂದು ಝೂಮ್ ಮತ್ತೆ ಕೆಲವೊಂದು ಕಾನ್ಫರೆನ್ಸ್ ಕಾಲ್ ಮುಖಾಂತರ ನಾವು ವಿಡಿಯೋ ರೂಪದಲ್ಲಿ ಮಾತಾಡ್ಕೊಳ್ತಾ ಇದೀವಿ. ಅದೇ ಈ ಮೆಟಾವರ್ಸ್ ಅಲ್ಲಿ ಮತ್ತೆ ವೆಬ್3 ಅಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ ವರ್ಚುವಲ್ ಆಗಿ ಒಂದು ರೂಮ್ ಅನ್ನೋದು ವರ್ಚುವಲ್ ಆಗಿ ನಾವು ಫಿಸಿಕಲ್ ಆಗಿ ತಾಕಕ್ ಆಗೋದಿಲ್ಲ. ಆದ್ರೆ ನಾನು ಅಲ್ಲಿ ಇರಬಹುದು, ನನ್ನ ಒಂದು ರೂಪ ಅವತಾರ ಅನ್ನೋದು ಅಲ್ಲಿ ನಾನು ಕ್ರಿಯೇಟ್ ಮಾಡ್ಕೋಬಹುದು. ಮತ್ತೆ ವೆಬ್ ಯಾರು ದುಬೈಯಲ್ಲಿ ಇದ್ದಾರೆ ಆ ಒಂದು ವ್ಯಕ್ತಿಯ ಅವತಾರ ಅನ್ನೋದು ಅಲ್ಲಿ ಕ್ರಿಯೇಟ್, ಅಂದ್ರೆ ಫೇಸ್ ಟು ಫೇಸ್ ನಾವು ಮಾತಾಡ್ಕೊಂಡು ಆ ಪ್ರಾಜೆಕ್ಟ್ ಬಗ್ಗೆ ನಾವು ಮಾತಾಡ್ಕೊಂಡು ಪ್ರಾಜೆಕ್ಟ್ ಮಾಡಬಹುದು. ಸೊ ಇದು ಒಂದು ವರ್ಚುವಲ್ ಆಗಿ ನಮ್ಗೆ ಸೃಷ್ಟಿ ಮಾಡ್ಕೋಬಹುದು. ಅದೆಲ್ಲ ಫ್ಯೂಚರ್ ಅನ್ನೋದು ನಮ್ಗೆ ಬರುತ್ತೆ. ಸೊ ಟೆಕ್ನಾಲಜಿ ಅನ್ನೋದು ಮುಂದುವರಿತಾ ಇರುತ್ತೆ. ಹಾಗೆ ಕಂಟ್ರಿಗಳು ಅನ್ನೋದು, ದೇಶಗಳನ್ನೋದು ಸಹ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಅದರಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥದ್ದೇ ಈ ವೆಬ್3 ವರ್ಷನ್ ಅನ್ನೋದು, ಹಾಗೆ ಮೆಟಾವರ್ಸ್ ಅನ್ನೋದು. ಸೊ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಡಿಯೋಗಳು ಮುಂದಿನ ದಿನಗಳಲ್ಲಿ ನೋಡೋಣ. ಫ್ಯೂಚರ್ ಅನ್ನೋದು ಹೀಗೆ ಇರುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನೋಡಿ ಯಾರು ಒಂದು ಬಜಾಜ್ ಚೇತಕ್ ಯೂಸ್ ಮಾಡ್ತಾ ಇಲ್ಲ, ಬಟ್ ಅದು ತುಂಬಾನೇ ಬೆಸ್ಟ್. ಯಾರು ನೋಕಿಯಾ ಮೊಬೈಲ್ ಅನ್ನೋದು ಏನಿದೆ ಇವತ್ತು ಕೀಪ್ಯಾಡ್ ಮೊಬೈಲ್ ಯಾರಾದ್ರೂ ಯೂಸ್ ಮಾಡ್ತಾ ಇದಾರ? ಇಲ್ಲ. ಇವತ್ತು ಏನಿದ್ರು ಆಂಡ್ರಾಯ್ಡ್ ಅಥವಾ ಒಂದು ಸ್ಮಾರ್ಟ್ ಫೋನ್ಗಳು ಬೇಕು ಅಂತಾರೆ. ಹಂಗೆ ಈ ಇಂಟರ್ನೆಟ್ ದುನಿಯಾದಲ್ಲೂ ಅಷ್ಟೇ, ಇಂಟರ್ನೆಟ್ ಯುಗದಲ್ಲೂ ಅಷ್ಟೇ ಹೊಸ ವರ್ಷನ್ ಅನ್ನೋದು, ಈ ವೆಬ್3 ವರ್ಷನ್ ಅನ್ನೋದು ಫ್ಯೂಚರ್ ಅಲ್ಲಿ ನಾವು ನೋಡ್ತೀವಿ. ಆಲ್ರೆಡಿ ಸ್ಟಾರ್ಟ್ಅಪ್ ಆಗಿದೆ. ಇವತ್ತು ಪ್ರೆಸೆಂಟ್ ವೆಬ್3 ಅನ್ನೋದು ತುಂಬಾನೇ ಹಲ್ಚಲ್ ಮಾಡ್ತಾ ಇದೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಈ ವೆಬ್3 ಅಲ್ಲಿ ಯಾವ ಒಂದು ಕ್ರಿಪ್ಟೋ ಕರೆನ್ಸಿಗಳಿದಾವೆ, ಮತ್ತೆ ಎಕ್ಸ್ಚೇಂಜ್ ಗಳು ಯಾವ ಒಂದು ವೆಬ್3 ಅಲ್ಲಿ ಇದಾವೆ. ಸೊ ಇದೆಲ್ಲವೂ ಸಹ ನೋಡ್ಕೊಂಡು ಅನಲೈಸ್ ಮಾಡಿ ಸ್ಟಡಿ ಮಾಡಿ ಈ ವೆಬ್3 ಅಲ್ಲಿ ಇರ್ತಕ್ಕಂಥದ್ದು ಬ್ಲಾಕ್ ಚೈನ್ ಟೆಕ್ನಾಲಜಿ ಇರ್ತಕ್ಕಂಥದ್ರಲ್ಲಿ ನಾವು ಆಸಕ್ತಿ ಅನ್ನೋದು ತೋರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಏನಂತ ಹೇಳಿದ್ರೆ ಕ್ರಿಪ್ಟೋದಲ್ಲಿ ತುಂಬಾ ಇಂಡಸ್ಟ್ರಿಯಲ್ಲಿ
ಅರ್ನ್ ಮಾಡಬಹುದು ಹಾಗೆ ಗಳಿಸಬಹುದು ಅಂತ ಹೇಳ್ಬಿಟ್ಟು, ಅಂದ್ರೆ ನಾಲೆಜ್ ಇಲ್ದಿರ ಬ್ಲೈಂಡ್ ಆಗಿ ಬಂದ್ಬಿಟ್ಟು ಹಣವನ್ನ ಕಳ್ಕೊಳ್ಳಿ. ಸೊ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಈ ನಾಲೆಜ್ ಅನ್ನೋದು ತಿಳ್ಕೊಂಡು ನೀವು ಸೊ ಮುಂದುವರೆದ್ರೆ ನಿಮ್ಗೆ ಒಂದು ಬೆನಿಫಿಟ್ ಅನ್ನೋದು ಇರುತ್ತೆ. ಸೊ ಆ ನಾಲೆಜ್ ಅನ್ನ ಪಡ್ಕೊಳ್ಳಿ. ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕು, ಈ ರೀತಿಯಲ್ಲಿ ಎಜುಕೇಟ್ ಆಗ್ಬೇಕಂತ ಹೇಳಿದ್ರೆ ನನ್ನ ಚಾನಲ್ ಅನ್ನೋದು ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಸಹ ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಶುಭವಾಗ್ಲಿ, ಶುಭ ದಿನ.